ಪ್ರತಿ ಒಂದ್ ಫ್ಯಾಮಿಲಿಲೂ ಕೂಡ ಫಸ್ಟ್ ಥಿಂಕ್ ಮಾಡೋದು ಲಕ್ಸುರಿ ಬೇಡ, ಸೆಕ್ಯೂರಿಟಿ ಬೇಕು ಅಂತ. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಮಿಲಿಯಲ್ಲಿ ಫಾದರ್ 10,000 ಇನ್ವೆಸ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಅವ್ರೇನ್ ಬಲ್ಕ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಏನ್ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದನ್ನ ಡಿಸಿಪ್ಲಿನ್ ಆಗಿ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸಪೋಸ್ ಅವ್ರು ಇನ್ವೆಸ್ಟ್ ಮಾಡ್ತಾ ಇರೋದು 10,000 ಮಗು ಎಜುಕೇಶನ್ ಗೆ ಅಂದ್ರೆ, ಮಗು ಕಾಲೇಜ್ ಗೆ ಅಂತ ಬಂದಾಗ 25 lakhs ಹೈಯರ್ ಎಜುಕೇಶನ್ ಗೆ ಅಂತ ರೆಡಿ ಇರುತ್ತೆ. ಬ್ಯಾಂಕ್ ಹೋಗೋ ತಲೆನೋವು ಇರಲ್ಲ, ಲೋನ್ಸ್ ತಗೋಬೇಕಂತ ಟೆನ್ಷನ್ ಕೂಡ ಇರಲ್ಲ. ಮಗು ಏನ್ ಡ್ರೀಮ್ ಕೋರ್ಸ್ ಅಂತ ಆಸೆ ಪಡ್ತಾ ಇದೆ ಅದನ್ನ ಚೂಸ್ ಮಾಡಬಹುದು. ಸಪೋಸ್ ಅದೇ 10,000 ಮಗಳು ಮ್ಯಾರೇಜ್ ಗೆ ಅಂತ ಇನ್ವೆಸ್ಟ್ ಮಾಡ್ಕೊಂಡ್ ಬಂದ್ರೆ, ಮಗಳು ಮ್ಯಾರೇಜ್ ಟೈಮ್ ಗೆ ಅಂತ ಬಂದಾಗ ಓವರ್ ಆಲ್ ಅರೌಂಡ್ 60 lakhs ಸಿಗುತ್ತೆ. ಸೊ ಮ್ಯಾರೇಜ್ ಅಂತ ಬಂದಾಗ ಯಾರಿಗೂ ಕೂಡ ಅಮೌಂಟ್ ಕೇಳ್ಬೇಕಾಗಿರಲ್ಲ. ಸಪೋಸ್ ಅದೇ 10,000 ರಿಟೈರ್ಮೆಂಟ್ ಗೆ ಅಂತ ಇನ್ವೆಸ್ಟ್ ಮಾಡ್ಕೊಂಡ್ ಬಂದ್ರೆ, ನಿಮ್ದು ಜಾಬ್ ಸ್ಟಾಪ್ ಆದಾಗ ನಿಮ್ ಇನ್ಕಮ್ ಕೂಡ ಸ್ಟಾಪ್ ಆಗಿರುತ್ತೆ, ಆದ್ರೆ ಎಕ್ಸ್ಪೆನ್ಸಸ್ ಅನ್ನೋದು ಮಾತ್ರ ಸ್ಟಾಪ್ ಆಗಿರಲ್ಲ. ಸೊ ಅದಕ್ಕೆ ನಿಮ್ಗೆ 1,20,000 ಎವ್ರಿ ಇಯರ್ ಇನ್ಕಮ್ ಶುರು ಆಗುತ್ತೆ. ಇದು ಯಾವುದೇ ರೀತಿ ಮಾರ್ಕೆಟ್ ರಿಸ್ಕ್ ಇರಲ್ಲ, ಮತ್ತೆ ಮಕ್ಳ ಮೇಲೆ ಡಿಪೆಂಡ್ ಆಗಿರುವಂತ ಅವಶ್ಯಕತೆ ಇಲ್ಲ. ಈಗ ಇದ್ರ ಆಪೋಸಿಟ್ ಸೈಡ್ ನೋಡೋಣ. ಪ್ಲಾನಿಂಗ್ ಇಲ್ಲ ಅಂದ್ರೆ ಎಜುಕೇಶನ್ ಅಂತ ಬಂದಾಗ 25 lakhs ಲೋನ್ ಬೇಕಾಗುತ್ತೆ. ಮ್ಯಾರೇಜ್ ಅಂತ ಬಂದಾಗ ಅರೌಂಡ್ 40 lakhs ಅಷ್ಟು ಲೋನ್ ಕೇಳಬೇಕಾಗುತ್ತೆ. ಮತ್ತೆ ರಿಟೈರ್ಮೆಂಟ್ ಅಂತ ಬಂದಾಗ ನಿಮ್ಗೆ ಯಾವ್ದು ಕೂಡ ರಿಟೈರ್ಮೆಂಟ್ ಲೋನ್ ಸಿಗಲ್ಲ, ನಿಮ್ ಮಕ್ಳ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಸೊ ಕ್ವಶನ್ ಇಸ್ ವೆರಿ ಸಿಂಪಲ್. ಇವಾಗ್ಲೇನೆ 10,000 ಸೇವ್ ಮಾಡ್ಕೊಂಡು ಹೋಗ್ತೀರಾ, ಇಲ್ಲ ಅಂದ್ರೆ ನಾಳೆ ಲೋನ್ ಮೇಲೆ ಡಿಪೆಂಡ್ ಆಗ್ತೀರಾ?